ಇಲ್ಲಿ ಕಲಾವಿದರು ಯಾವ ಸ್ವರೂಪದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಪ್ರತಿಯೊಬ್ಬರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶಗಳಿದ್ದಾವೆ. ದರ್ಶನ್ ಪರವಾಗಿ ನಿಲ್ಲುವಂಥದ್ದು ಕೂಡ ದರ್ಶನ್ಗೆ ನೈತಿಕವಾಗಿ ಬೆಂಬಲ ಕೊಡುವಂಥದ್ದು ಯಾವುದೂ ಕೂಡ ತಪ್ಪಾಗುವುದಿಲ್ಲ. ಆದರೆ ದರ್ಶನ್ ಮಾಡಿರುವಂಥ ಕೃತ್ಯದ ವಿಚಾರದಲ್ಲೂ ಕೂಡ ಆತ ಅಪರಾಧ ಎಸಗಿದ್ರೂ ಕೂಡ ಆತನ ಬೆಂಬಲಕ್ಕೆ ನಾನು ನಿಲ್ತೀನಿ ಅನ್ನುವಂತಹ ಧೋರಣೆಯನ್ನು ತಾಳ್ತಾ ಹೋದರೆ ಮತ್ತೆ ಅವರಿಂದ ದೂರ ಓಡಿ ಹೋಗುವಂಥದ್ದು ಅಥವಾ ಅವರ ಪರವಾಗಿ ನಿಲ್ಲದೇ ಇರುವಂಥದ್ದಕ್ಕೆ ಪರವಾಗಿ ನಿಲ್ಲೋದಕ್ಕೆ ಬೇಕಾಗಿ ಧೈರ್ಯ ಬೇಕು ಅನ್ನೋದಲ್ಲ. ಹಾಗೆಯೇ ಆ ಧೈರ್ಯದ ಜೊತೆಗೇ ಅವ್ರು ಮಾಡಿರುವಂತಹ ತಪ್ಪು ಕೃತ್ಯಗಳನ್ನು ಎಸಗಿದರೆ ಅವುಗಳನ್ನು ಖಂಡಿಸುವಂತಹ ಧೈರ್ಯವೂ ಕೂಡ ಇರಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿ ನಾಗರಿಕ ಸಮಾಜ ಬಯಸ್ತಾ ಇರುವಂಥದ್ದು. ಇದ್ರ ಬಗ್ಗೆ ಚರ್ಚೆ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳಾಗಿರುವ ಎಸ್ ಕೆ ಉಮೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಸಂಕೇತ್ ಎಣಗಿ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಆಸ್ಕರ್ ಕೃಷ್ಣ ಅವರು ಕೂಡ ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ನಿರ್ದೇಶಕರು ಹಾಗೆಯೇ ಫಿಲ್ಮ್ ಚೇಂಬರ್ನ ಸದಸ್ಯರು ಕೂಡ. ಆಸ್ಕರ್ ಕೃಷ್ಣ ಅವರೇ, ಇಲ್ಲಿ ಕಲಾವಿದರು ಇವರ ಬಗ್ಗೆ ದೊಡ್ಡ ಗೌರವ ನಮ್ಮ ಸಮಾಜ ಇಟ್ಟುಕೊಂಡಿರುವಂಥದ್ದು. ಆದರೆ ಕಲಾವಿದರ ಮೇಲೆ ಕಲಾವಿದ ಒಬ್ಬ ತಪ್ಪು ಮಾಡಿದಾಗಲೂ ಕೂಡ ಇಲ್ಲ ನಾವು ಒಂದೇ ಫ್ಯಾಮಿಲಿಯವರು, ನಾವು ಫಿಲ್ಮ್ ಫ್ರೆಟರ್ನಿಟಿಯವರು, ನಾವು ಹೀಗಾಗಿ ನಾವು ಜೊತೆಗೆ ನಿಲ್ಲಬೇಕು ಅನ್ನುವಂತಹ ನಿಲುವುಗಳನ್ನು ತಾಳ್ತಾ ಹೋದರೆ ತಪ್ಪು ಅಂತ ಹೇಳುವಂಥದ್ದಕ್ಕೆ ಅಥವಾ ಇಂಥದ್ದು ಇವತ್ತು ಆರೋಪಿ ಸ್ಥಾನದಲ್ಲಿರುವಾಗ ಹೌದು ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ಭಯ ಯಾಕೆ ಬೇಕು ಅಥವಾ ಅದರಲ್ಲೂ ಕೂಡ ಮುಚ್ಚುಮರೆ ಯಾಕೆ ಬೇಕು ಅಂತ? ನಮಸ್ಕಾರ. ಅದು ಕರೆಕ್ಟ್. ನಾನು ಅವರು ಭಾವನಾ ಅವರು ಮಾತಾಡಿದ್ದನ್ನು ನಾನು ನೋಡಿದೆ. ಭಾವನಾ ಅವರು ಹೆಸರಿಗೆ ತಕ್ಕಂತೆ ಸ್ವಲ್ಪ ಅವರು ಭಾವನಾತ್ಮಕವಾಗಿ ಅವರು ಮಾತಾಡೋದನ್ನ ಅದನ್ನು ನಾನು ಗಮನಿಸಿದೆ ನಾನು. ಯಾಕೆ ಅಂತಂದರೆ ಅದು ನಮ್ಮ ಇಂಡಸ್ಟ್ರಿ, ನಾನು ಒಬ್ಬ ಕಲಾವಿದೆ, ದರ್ಶನ್ ಒಬ್ಬರು ಕಲಾವಿದರು, ನಮ್ಮ ಇಂಡಸ್ಟ್ರಿ ಅವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಹಾಗೂ ನನ್ನ ಕೆಲಸಗಳಲ್ಲಿ ಸಹಭಾಗಿ ಆಗಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಅವರು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಅದು ಎಲ್ಲವೂ ಸರಿ. ಅದು ಯಾಕೆ ನಮಗೂ ದರ್ಶನ್ ಇಷ್ಟ, ಕಲಾವಿದರಾಗಿ ಒಬ್ಬ ಇಂಡಸ್ಟ್ರಿಯಲ್ಲಿ ಇರೋವಂಥ ಒಬ್ಬ ಮಾಸ್ ಹೀರೋ ಆಗಿ ಎಲ್ರಿಗೂ ಇಷ್ಟ ಆಗ್ತಾರೆ ದರ್ಶನ್. ಅದರ ಹೊರತಾಗಿ ಇವ್ರ ಮೇಲೆ ಇವತ್ತು ಅವ್ರ ಮೇಲೆ ಒಂದು ಆರೋಪ ಬಂದಿದೆ, ಕೊಲೆ ಆರೋಪ. ಕೊಲೆ ಆರೋಪ ಅಂತ ಮಾತಾಡೋ ನಿಟ್ಟಲ್ಲಿ ಎಲ್ಲವೂ ಸರಿ. ಅವರು ಇನ್ನೂ ಸ್ವಲ್ಪ ಮುಂದುವರೆದು ಅವರು ಅಪರಾಧಿ ಆದರೂ ಕೂಡ ನಾನು ಅವರ ಪರವಾಗಿ ನಿಲ್ಲುತ್ತೇನೆ ಅನ್ನೋದು ನನಗೆ ಯಾಕೋ ಸ್ವಲ್ಪ ಅಸಮಂಜಸ ಅಂತ ಅನ್ನಿಸ್ತು. ಭಾವನೆಗಳು ಬೇರೆ. ನಾವು ಕಲಾವಿದರಿಗೆ ಗೌರವ ಕೊಡ್ತೀವಿ, ನಮ್ಮ ವೃತ್ತಿಲಿ ಇರೋವಂಥವ್ರಿಗೆ, ನಮ್ಮ ಜೊತೆಲಿ ಇರೋವಂಥವ್ರಿಗೆ ಗೌರವ ಕೊಡೋಣ ಸಹಜವಾಗಿ. ಆದರೆ ಆ ಅಪರಾಧ ಪ್ರೂವ್ ಆದಾಗ ಏನು ಮಾಡಬೇಕು ಅನ್ನೋದನ್ನ ಭಾವನಾತ್ಮಕ ಅವ್ರ ಜೊತೆ ಇರೋಣ. ಆದರೆ ಕಾನೂನಾತ್ಮಕವಾಗಿ ನಾವು ಆಲೋಚನೆ ಮಾಡಿದಾಗ ಅದು ಸಾಧ್ಯವಾದಷ್ಟು ಕಡಿಮೆ ಆಗಲಿ ಒಂದು ಶಿಕ್ಷೆಯ ಪ್ರಮಾಣ, ಅಥವಾ ಅದು ಆರೋಪ ಮುಕ್ತರಾಗಿ ದರ್ಶನ್ ಬರಲಿ ಅಂತ ನಾವು ಆಶಯ ವ್ಯಕ್ತಪಡಿಸೋದು ಹೊರತು ಅಪರಾಧಿ ಆದರೂ ಕೂಡ ನಾನು ಅವ್ರ ಜೊತೆ ನಿಂತ್ಕೋತೀನಿ ಅನ್ನೋದು ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ, ನಿಜ ಹೇಳ್ಬೇಕಂದ್ರೆ. ನಿಜ ಆಸ್ಕರ್ ಕೃಷ್ಣ ಅವರೇ, ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ. ಇಲ್ಲಿ ಉಮೇಶ್ ಅವರೇ, ತಾವೇನು ಹೇಳ್ತೀರಿ ಈ ರೀತಿಯಾದಂತಹ ನಿಲುವನ್ನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಲ್ರೆಡಿ ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ತಾ ಇರುವಂಥವ್ರು ಇಲ್ಲೆಲ್ಲ ಏನು ಮಾಡಿದ್ರೂ ಸರಿ ಅನ್ನುವಂತಹ ಧೋರಣೆಯನ್ನು ತಾಳಿರ್ತಾರೆ. ಅಂಥದ್ರಲ್ಲಿ ಇಂಥವರು ಕೂಡ ಭಾವನಾ ಅಂತವರು ಕೂಡ ಇದನ್ನು ಹೇಳಿದಾಗ ಏನಾಗುತ್ತೆ, ಅವ್ರಿಗೆ ಮತ್ತಷ್ಟು ಹುರಿದುಂಬಿಸಿದಂಗಾಗುತ್ತೆ. ಹಾಗಾದ್ರೆ ನಾವು ಈಗ ಏನು ಹೇಳ್ತಿದ್ವಿ ಅದೇ ಕರೆಕ್ಟು ಅಂತ ಹೇಳುವಂಥದ್ದು. ಹಾಗಾದರೆ ಕಾನೂನಿನ ಮೇಲೆ ಗೌರವ ಹೇಗೆ ಉಳಿಯುತ್ತೆ ಅಂದರೆ ಕಾನೂನು ಯಾವ ಸ್ವರೂಪದಲ್ಲಿ ಇದನ್ನು ನೋಡಬೇಕಾಗತ್ತೆ? ಕಾನೂನಿನ ಹೊರತಾಗಿ ಅಂದರೆ ಕಾನೂನು ಅದರ ಪ್ರಕ್ರಿಯೆಯನ್ನು ನಡೆಸ್ಕೊಂಡು ಹೋಗ್ತದೆ. ಅದಾದ ತಕ್ಷಣವೇ ನ್ಯಾಯಾಲಯದಲ್ಲಿ ಏನು ತೀರ್ಮಾನಗಳಾಗಬೇಕೋ ಅದು ಕಾಲಕ್ಕೆ ಸರಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತದೆ. ಆದರೆ ಈ ಸಮಾಜದಲ್ಲಿ ಎಲ್ಲ ಥರವಾದಂಥ ಮನಸ್ಸುಗಳು ಒಟ್ಟುಗೂಡಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ಇದ್ದಾವೆ. ಪ್ರತಿಯೊಂದು ಒಂದು ಸರಿ ಅವ್ರು ಮಾಡಿಲ್ಲ, ಅವ್ರು ಮಾಡೋದೇ ಇಲ್ಲ ಈ ಥರದ್ದು, ಅದು ಒಂದು ವರ್ಗ. ಇನ್ನೊಂದು ಅಯ್ಯೋ ಮಾಡಿಬಿಟ್ರಾ, ಮಾಡಬಾರ್ದಾಗಿತ್ತು, ಇದು ಮುಂದಕ್ಕೆ ಹೋಗ್ಬಿಟ್ರಲ್ಲ, ಅದೊಂದು ವರ್ಗ. ಇನ್ನೊಂದು ಇದು ಸಾಬೀತಾಗಲಿ ಆಮೇಲೆ ಅವ್ರು ಮಾಡಿದಾರೋ ಇಲ್ಲವೋ ಅಂತ ಅಂದ್ಬಿಟ್ಟು ಅಂತ ಕೋರ್ಟಲ್ಲಿ ಸಾಬೀತಾಗಬೇಕಲ್ಲ. ಕೋರ್ಟಲ್ಲಿ ಪೂರ್ತಿ ಎಲ್ಲ ಸಾಕ್ಷ್ಯಾಧಾರಗಳು ಸಿಕ್ಕಿ ಎಲ್ಲ ಆಗಿ ಆವಾಗ ಅವ್ರು ಆದಾಗ ಅವಾಗ ನೋಡೋಣ, ಆಮೇಲೆ ಮಾತಾಡೋಣ. ಆಗ್ಬಿಟ್ಟು ಆದಮೇಲೆ ಶಿಕ್ಷೆ ಆಗ್ಬಿಡ್ತು ಅಂತ ಅಂದಮೇಲೆ ಹೌದು ಆಗ್ಬಿಡ್ತಲ್ಲ ಶಿಕ್ಷೆ, ಎಲ್ರಿಗೂ ಆದಂಗೆ ಇವ್ರಿಗೂ ಆಗದೆ ಬಿಡಿ, ಏನು ತೊಂದರೆ ಅಂದರೆ ಸಾಬೀತಾಗಿದೆ. ದೀಸ್ ಆರ್ ಆಲ್ ದ ಥಿಂಗ್ಸ್ ಈಸ್ ವೈಯಕ್ತಿಕ. ಅಂದರೆ ನನಗೇನು ವೈಯಕ್ತಿಕವಾಗಿ ಅನ್ನಿಸ್ತದೋ ಅದು ನಿಮ್ಗನ್ಸಲ್ಲ, ಅವ್ರಿಗನ್ಸೋದು ಇನ್ನೊಬ್ರಿಗನ್ಸಲ್ಲ. ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಒಂದೊಂದು ವೈಯಕ್ತಿಕವಾದಂಥ ಮನೋಭಾವನೆಗಳು ನಮ್ಮಲ್ಲಿರ್ತವೆ. ಆದರೆ ಕಾನೂನಿನ ಕೊನೆಯ ಘಟ್ಟದಲ್ಲಿ ಅವ್ರ ಮೇಲೇನಾದರೂ ಅಪರಾಧ ಸಾಬೀತಾದರೆ ಸಾಬೀತಾಗ್ಬಿಡ್ತಾವಾಗ ಆವಾಗ ಈ ಏನು ನಾವು ಮಾತಾಡಿದ್ವಲ್ಲ ಮನಸ್ಸುಗಳು ಹಿಂಗೇನೆ ಮುಂದುವರಿತಾವೆ. ಒಪ್ಕೊಳ್ಳೋರು ಒಪ್ಕೋತಾರೆ, ಒಪ್ಕೊಳ್ಳದೇ ಇರೋರು ಒಪ್ಕೊಳ್ಳಲ್ಲ. ಇದು ಸರಿಯಿಂದವರು ಇಲ್ಲ ಸರಿ ಇಲ್ಲ, ಇದು ಮುಂದಿನ ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಅಪೀಲ್ ಹೋಗ್ತಾರೆ, ಏನೋ ನಡೆದ್ಬಿಟ್ಟು ಇದೆಲ್ಲ ಬಂದೇ ಬರುತ್ತೆ. ಈ ಥರದವೆಲ್ಲ ಕೊನೆಯವರೆಗೂ ನಡ್ಕೊಂಡು ಹೋಗ್ತವೆ. ಯಾರೂ
ತೃಪ್ತರಲ್ಲ, ಈಕೆ ಕೊನೆವರೆಗೂ ಎಲ್ಲ ಅಲ್ಪ ತೃಪ್ತರೇ. ಆ ಕಾರಣಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ವ್ಯೂ ಮಾತಾಡ್ತಾರೆ. ಈಗ ಅವ್ರು ಸರಿ ಅವ್ರು ಮಾತಾಡಿದ್ರು, ಅವ್ರಿಗೇನು ಅನ್ನಿಸ್ತು, ಅವ್ರು ಹೇಗೆ ಮಾಡ್ತಾರೆ, ಯಾತಕ್ಕೋಸ್ಕರ ಮಾಡ್ತಾರೆ, ಅದು ದಟ್ ಈಸ್ ಅವರ ಪರ್ಸೆಪ್ಷನ್ನು. ಅವ್ರು ಏನು ಅಂತಾರಲ್ಲ ಅದು ಮಾಡ್ತಾರೆ. ನಾವು ಯಾಕೆ ಅಂದರೆ ಇವರು ಇದ್ರ ಒಳಗಡೆ ಈ ಅಂಬ್ರೆಲಾದಲ್ಲಿದ್ದಾರೆ, ಅಂಬ್ರೆಲಾದಲ್ಲಿ ಇದ್ಕೊಂಡು ಯಾಕೆ ಪ್ರೊಟೆಕ್ಟ್ ಮಾಡ್ಕೊಬಿಡ್ತಾವ್ರಲ್ಲ, ಪೂರ್ತಿ ಕೊನೆವರೆಗೂ ಪ್ರೊಟೆಕ್ಟ್ ಮಾಡ್ಕೊಬಿಟ್ರಲ್ಲ ಅಂತ ಅನ್ನುವಂಥದ್ದು ನಮಗೆಲ್ಲ ಅನ್ನಿಸ್ಬೋದು. ಒಂದು ಕಡೆ ನಮಗೆ ಸರಿ ಇಲ್ವಲ್ಲ, ಅದು ಶಿಕ್ಷೆ ಆದಮೇಲೆ ಆದ್ರೂ ನೋಡೋಣ ಅನ್ನುವಂಥ ಪರಿಸ್ಥಿತಿಗೆ ಬರ್ಬೋದಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಕಾಲ ನಿರ್ಧರಿಸ್ತದೆ. ನನ್ನ ಲೆಕ್ಕ ಹೀಗೇ ಹೋದಾಗ ನೋಡೋಣ ಈ ಕಾಲ ಹೇಗೆ ಅವ್ರನ್ನ ಬದಲಾವಣೆಗಳು ಮಾಡ್ಕೊಂಡು ಹೋಗ್ತದೆ ಅಂತ ವಾಚ್. ಉಮೇಶ್, ಸಂಕೇತ ಗಣಗಿವರೇ ತಾವೇನು ಹೇಳ್ತೀರಿ? ಯಾವ ರೀತಿಯಾಗಿ ಅಂದರೆ ಇಂಥದ್ದೊಂದು ಆರೋಪ ಸ್ಥಾನದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆರೋಪಿ ಅಂತ ಹೇಳುವಂಥದ್ದಕ್ಕೆ, ಅಥವಾ ಆ ಆರೋಪಿಯಲ್ಲೂ ಕೂಡ ಇಂಥವರು ಆರೋಪ ಎದುರಿಸ್ತಾ ಇದ್ದಾಗ, ಸೆಲೆಬ್ರಿಟಿಗಳು ಆರೋಪ ಎದುರಿಸಿದಾಗ ನಾವು ಅದರ ಇನ್ನೊಂದು ಆ್ಯಂಗಲಲ್ಲಿ ಮಾತ್ರ ಜಾಸ್ತಿ ನೋಡಬೇಕು. ಈಗ ರೇಣುಕಾಸ್ವಾಮಿ ತಪ್ಪು ಮಾಡಿರುವಂಥದ್ದೇ ಬಹಳ ಮುಖ್ಯವಾಗಿ ನೋಡಬೇಕು ಅನ್ನುವಂಥದ್ದರೆ, ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದಂಥವ್ರನ್ನು ಕೂಡ ಅದೇ ಸ್ವರೂಪದಲ್ಲಿ ನೋಡಬೇಡ್ವಾ? ಹಾಗಾದ್ರೆ ನನ್ನ ಅಭಿಪ್ರಾಯದಲ್ಲಿ ಇದನ್ನು 3 ಆಂಗಲ್ದಲ್ಲಿ ನೋಡ್ಬೇಕಾಗುತ್ತೆ. ಇವರು ಭಾವನಾ ಅವರ ಹೇಳಿಕೆ ಮತ್ತು ಈಗ ನಡೆದಿರುವಂತ ಕೃತ್ಯದ ಬಗ್ಗೆ ವಿಚಾರ ಮಾಡೋದಾದ್ರೆ, ಮೊದಲದ್ದು ಕಾನೂನಾತ್ಮಕವಾದ ಆಂಗಲ್ದಲ್ಲಿ ನಾವು ನೋಡಕ್ ಹೋದ್ರೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಅಧಿಕಾರ ಇದೆ, ಕಾನೂನಾತ್ಮಕವಾದ ಹಕ್ಕಿದೆ. ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಅದನ್ನು ನಾವು ಒಪ್ಪಬಹುದು, ಒಪ್ಪದೇ ಇರಬಹುದು, ಆ ಮಾತು ಬೇರೆ. ಹಾಗಾಗಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ, ಅವ್ರಿಗೆ ಮಾತ್ರ ಸೀಮಿತ, ಎಲ್ಲರ ಮೇಲೆ ಬೈಂಡಿಂಗ್ ಅಲ್ಲ. ಅದು ಸರಿ ಇರ್ಬೋದು, ಸರಿ ಇರದೇ ಇರ್ಬೋದು. ಇದು ಮೊದಲೇದ್ದು. ಎರಡನೇದ್ದು, ಒಬ್ಬರು ಕಲಾವಿದೆಯಾಗಿ ಅಥವಾ ಒಂದೇ ಇಂಡಸ್ಟ್ರಿಯ ಭಾಗವಾಗಿ ಅವ್ರನ್ನ ಸಮರ್ಥನೆ ಮಾಡ್ಕೊಂತಿರ್ಬೇಕು ಅಥವಾ ಅವ್ರ ಬೆಂಬಲಕ್ಕೆ ನಿಂತ್ಕೊಂತ ಇದ್ದೇನೆ ಅನ್ನೋದು ಒಂದು ಮಾತಾದ್ರೆ, ಸಮಾಜದ ಮೇಲೆ ಪರಿಣಾಮ ಅಥವಾ ಕಾನೂನಾತ್ಮಕವಾಗಿ ಅಲ್ಲದೇನೆ ಅದರ ಮುಂದಿನ ಆಗು ಹೋಗುಗಳ ಬಗ್ಗೆ ನಾವು ವಿಚಾರ ಮಾಡಕ್ ಹೋದ್ರೆ ಅದು ಬೇರೆ ಬೇರೆ ರೂಪುರೇಷೆಗಳನ್ನು ಪಡೆದುಕೊಳ್ತದೆ. ಒಂದು, ಕಲಾವಿದೆಯಾಗಿ ಅಥವಾ ನಾವು ಕಲಾವಿದ ತಂಡದ ಒಬ್ಬರು ಭಾಗವಾಗಿ ಅವ್ರ ಮಾನಸಿಕವಾಗಿ ನೈತಿಕವಾಗಿ ಅವ್ರಿಗೆ ಧೈರ್ಯ ಹೇಳ್ತೀವಿ, ಅವ್ರ ಜೊತೆಗೆ ನಿಂತ್ಕೊಂತೀವಿ ಅನ್ನೋದು ಬೇರೆ. ಅಥವಾ ಘಟನೆಯನ್ನ ಸಮರ್ಥನೆ ಮಾಡೋದು, ಅವ್ರ ಕೃತ್ಯವನ್ನ ಸಮರ್ಥನೆ ಮಾಡೋದು, ಅಥವಾ ಅವರ ಭಾಗತ್ವವನ್ನ ಘಟನೆಯಲ್ಲಿ ಆಗಿರುವಂತವರ ಏನೇನು ಅವ್ರ ಭಾಗ ಇರ್ತದೆ ಅಥವಾ ಅವರ ಪರಿಣಾಮ ಇರ್ತದೆ ಎಲ್ಲ ನಾವು ಸಮರ್ಥನೆ ಮಾಡೋದು. ಅದನ್ನ ಮಾಡಿದಾರೆ ಇಲ್ಲ ಅಂತ ತೋರಿಸಿರೋ ವಿಡಿಯೋದಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣದೇ ಇದ್ರು ಕೂಡ ನನ್ನ ಅಭಿಪ್ರಾಯದಲ್ಲಿ ಆ ಕೃತ್ಯವನ್ನು ಸಮರ್ಥನೆ ಮಾಡಿಲ್ಲ ಅಂತ ಅನ್ಕೊಂತೀನಿ. ಅದನ್ನ ತಾವೇ ಹೇಳ್ಬೇಕು ನನಗೆ. ಇದು ಒಂದು. ಆದ್ರೆ ಮಾನಸಿಕವಾಗಿ ಅವ್ರ ಜೊತೆಗೆ ನಿಂತ್ಕೊಂತೀನಿ, ನೈತಿಕವಾಗಿ ಅವ್ರ ಜೊತೆಗೆ ನಿಂತ್ಕೊಂತೀನಿ, ಅಥವಾ ಅವ್ರ ಏನೇ ಅದರ ತನಿಖೆಯ ಪರಿಣಾಮ ಆದ್ರೂ ಕೂಡ ಅವರು ಏನೇ ಕೋರ್ಟ್ ನಲ್ಲಿ ತೀರ್ಮಾನ ಆದ್ರೂ ಅವ್ರ ಜೊತೆಗೆ ನಿಂತ್ಕೊಂತೀನಿ ಅಂತ ಏನಂತ ಅವ್ರವ್ರ ವೈಯಕ್ತಿಕ ವಿಚಾರ, ವೈಯಕ್ತಿಕವಾದ ಅವರವ್ರ ಸಂಬಂಧ ಯಾವ ರೀತಿ ಇರ್ತದೆ, ವಿಶ್ವಾಸ ಯಾವ ರೀತಿ ಇರ್ತದೆ, ಆ ತರ ನಡ್ಕೋಬಹುದು. ಅದಕ್ಕೆ ಅವಕಾಶ ಇದೆ, ತಪ್ಪಂತ ಅನ್ನೋದಿಲ್ಲ. ಆದ್ರೆ ನಾವು ಲಾರ್ಜರ್ ಪಿಕ್ಚರ್ ನಲ್ಲಿ ನಾವು ನೋಡೋದಾದ್ರೆ, ಎ ಕ್ರೈಮ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಅಂದ್ರೆ ನಾವು ಒಬ್ಬ ಮನುಷ್ಯನ ವಿರುದ್ಧ ಮಾತ್ರ ಬರೀ ರೇಣುಕಾ ಸ್ವಾಮಿ ವಿರುದ್ಧ ಮಾತ್ರ ಅಂತ ನಾವು ಪರಿಗಣಿಸಿದ್ದೇನೆ. ಈ ಅಪರಾಧ ಮಾನವೀಯತೆ ವಿರುದ್ಧವಾದ ಒಂದು ಅಪರಾಧ ಅಂತ ನಾವು ಪರಿಗಣನೆ ತಗೋಬೇಕು. ಎನಿ ಕ್ರೈಮ್ ಇಸ್ ಅನ್ ಅಫೆನ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಅಂತ ದಟ್ ಇಸ್ ಹೌ ಇಟ್ ಹ್ಯಾಸ್ ಬಿನ್ ಇಂಟರ್ಪ್ರಿಟೆಡ್, ಇಟ್ ಹ್ಯಾಸ್ ಬಿನ್ ಕನ್ಸ್ಟ್ರೂಡ್. ಸೊ ದಟ್ ಬಿಂಗ್ ದ ಕೇಸ್, ಈ ಹ್ಯುಮ್ಯಾನಿಟಿ ವಿರುದ್ಧ ಆದ ಯಾವುದೇ ಘಟನೆಯಲ್ಲಿ ಯಾರೇ ದೊಡ್ಡವರಿರ್ಲಿ, ಸಣ್ಣವರಿರ್ಲಿ, ಸಹೋದ್ಯೋಗಿ ಇರ್ಲಿ, ಅಥವಾ ಒಂದೇ ತಂಡದ ಭಾಗ ಆಗಿರ್ಲಿ, ಅಥವಾ ಒಂದೇ ಕುಟುಂಬದ ಸದಸ್ಯ ಆದ್ರೂ ಕೂಡ ಅದನ್ನ ಸಮರ್ಥನೆ ಪಡ್ಕೊಳ್ಳೋದು ನೈತಿಕವಾಗಿ, ಇಟ್ ಮೇ ಬಿ ಎ ಮಾರಲ್ ರಾಂಗ್. ಅವರು ಸಮರ್ಥನೆ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಆ ಘಟನೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದೇನ್ರಿ ಇತ್ತು ಅಂದ್ರೆ, ಆದ್ರೆ ಅವರ ನೈತಿಕವಾಗಿ ಅವ್ರಿಗೆ ಕಾನೂನಾತ್ಮಕವಾಗಿ ಬೆಂಬಲ ಕೊಡ್ಬೋದು, ಹೋರಾಟದಲ್ಲಿ ಭಾಗಿಯಾಗ್ಬೋದು ಅವ್ರ ಜೊತೆಗೆ. ಆ ಬೆಂಬಲ ಸೂಚಿಸೋದು ಬೇರೆ. ಆದ್ರೆ ಸಮ್ಟೈಮ್ಸ್ ವಿ ಮಸ್ಟ್ ಬಿ ವೆರಿ ಕಾಶಿಯಸ್. ಅದು ಸಮಾಜದಲ್ಲಿ ಯಾವ ತರ ರಾಂಗ್ ಸಿಗ್ನಲ್ ಕನ್ವೆ ಮಾಡುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.